ಉಡುಪಿ ಮಂಗಳೂರು ಕಡೆ ಈ ಖಾರ ಅವಲಕ್ಕಿ ತುಂಬಾ ಫೇಮಸ್. ಬೆಳಿಗ್ಗೆ ತಿಂಡಿ ಇರಲಿ ಅಥವಾ ಸಂಜೆ ಟೀ ಟೈಮ್ ಇರಲಿ, ಇದಕ್ಕಿಂತ ಈಸಿಯಾಗಿ ಟೇಸ್ಟಿಯಾಗಿರೋ ರೆಸಿಪಿ ಇನ್ನೊಂದಿಲ್ಲ. ಹಾಗೆ ಇವತ್ತು ಅಥೆಂಟಿಕ್ ಸ್ಟೈಲಲ್ಲಿ ಟ್ರೈ ಮಾಡೋಣ. ಮಸಾಲ ಮಾಡೋಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಖಾರಕ್ಕೆ 2ರಿಂದ 3 ಬ್ಯಾಡಗಿ ಮೆಣಸನ್ನ ಹಾಕಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಕೋರ್ಸ್ ಪೌಡರ್ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ, ಅರ್ಧ ಕಪ್ಪಷ್ಟು ಕಾಯಿ ತುರಿ, ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ನೀರು ಹಾಕದೆ ರುಬ್ಕೊಳ್ಬೇಕು. ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಕೊಂಡಿರುವ ಮಸಾಲಾನ ಹಾಕಿ ಇದಕ್ಕೆ 1ರಿಂದ 1.5 ಕಪ್ ಆಗುವಷ್ಟು ಅವಲಕ್ಕಿನ ಹಾಕಿ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಟ್ರೆಡಿಷ್ನಲ್ ಆಗಿ ಮಸಾಲ ಪ್ರಿಪೇರ್ ಮಾಡೋದ್ರಿಂದ ಅವಲಕ್ಕಿ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕೆಂದರೆ ಹುಳಿ, ಸಿಹಿ, ಖಾರ ಎಲ್ಲದೂ ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟು ಒಗ್ಗರಣೆಗೆ 1-2 ಚಮಚದಷ್ಟು ತೆಂಗಿನೆಣ್ಣೆನ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ, 1 ಒಣಮೆಣಸು, ಹಾಗೆ 1 ಚಮಚದಷ್ಟು ಉದ್ದಿನಬೇಳೆನ ಹಾಕಿ ನಾವು ಕಲಸಿರುವ ಅವಲಕ್ಕಿಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಈಸಿ ಪೀಸಿ ರೆಸಿಪಿಗೋಸ್ಕರ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ.